ಬೆಲ್ಲಿ ಫ್ಯಾಟ್ ಸಮಸ್ಯೆ ನಿಮಗೂ ಕಾಡ್ತಾ ಇದೆಯಾ? ಎಲ್ಲ ಥರ ಪ್ರಯತ್ನ ಪಟ್ಟಿದ್ದೀರಾ, ಆದರೂ ಕೂಡ ಬೆಲ್ಲಿ ಫ್ಯಾಟಲ್ಲಿ ಒಂದು ಇಂಚು ಕೂಡ ಕಡಿಮೆ ಆಗ್ತಾ ಇಲ್ಲ ಅಂದರೆ ಇವತ್ತಿನ ವಿಡಿಯೋ ನೀವು ಪೂರ್ತಿ ನೋಡಲೇಬೇಕು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್, ಕ್ಲಿನಿಕಲ್ ಡಯಟಿಷಿಯನ್ ಆ್ಯಂಡ್ ಆಲ್ಸೋ ದ ಫೌಂಡರ್ ಆಫ್ ಫಿಟ್ ಕರ್ನಾಟಕ ಮಿಷನ್ ಆ್ಯಂಡ್ ಆಲ್ಸೋ ದ ಫೌಂಡರ್ ಆಫ್ ಪೂಜಾ ಗಣೇಶ್ ಡಯಟ್ ಆ್ಯಂಡ್ ಹೆಲ್ತ್ ಸೆಂಟರ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಬೆಲ್ಲಿ ಫ್ಯಾಟ್, ಮೋಸ್ಟ್ ಆಸ್ಕ್ಡ್ ಕ್ವಶನ್. ಸೊ ಬೆಲ್ಲಿ ಫ್ಯಾಟ್ ಅಂತ ಅಂದರೆ ನಾವು ಅದನ್ನು ಕರಗಿಸೋಕಿನ ಮುಂಚೆ ಅದು ಏನಕ್ಕೆ ಬಂದಿದೆ ಅಂತ ತಿಳ್ಕೊಬೇಕು. ಹಾಗೆಯೇ ನಮಗೆ ಇರುವಂತಹ ಬೆಲ್ಲಿ ಫ್ಯಾಟ್ ಯಾವ ಟೈಪ್ದು ಅಂತ ತಿಳ್ಕೊಬೇಕಾಗತ್ತೆ. ಸೊ ಬನ್ನಿ ನೋಡೋಣ ಬೆಲ್ಲಿ ಫ್ಯಾಟ್ಸ್ ಅಲ್ಲಿ ಎಷ್ಟು ತರಹದ ಬೆಲ್ಲಿ ಫ್ಯಾಟ್ಗಳಿದಾವೆ. ಬೆಲ್ಲಿ ಫ್ಯಾಟ್ ಅಂತ ಬಂದಾಗ 4 ತರದ ಬೆಲ್ಲಿ ಫ್ಯಾಟ್ಸ್ಗಳು ಇರ್ತದೆ. ಈಗ ತುಂಬಾ ಜನ ಕನ್ಫ್ಯೂಸ್ ಆಗೋದು ಎಲ್ಲಿ ಅಂದ್ರೆ ಬಾಡಿ ಶೇಪ್ ಮೇಲೆ ಬರುವಂತಹ ಫ್ಯಾಟ್ಗೂ ಮತ್ತೆ ಬೆಲ್ಲಿ ಫ್ಯಾಟ್ಗೂ ತುಂಬಾ ವ್ಯತ್ಯಾಸ ಇದೆ. ಬಾಡಿ ಫ್ಯಾಟ್ ಅಂತ ನೋಡೋದಾದ್ರೆ ಪಿಯರ್ ಬಾಡಿ ಟೈಪ್ ಇರುತ್ತೆ, ಆಪಲ್ ಬಾಡಿ ಟೈಪ್ ಇರುತ್ತೆ, ರೆಕ್ಟಾಂಗಲ್ ಟೈಪ್ ಇರುತ್ತೆ, ಟ್ರಯಾಂಗಲ್ ಟೈಪ್ ಇರುತ್ತೆ. ಸೊ ನಾವು ಇವತ್ತಿನ ದಿನ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತಿನ ದಿನ ನಾವು ಕಂಪ್ಲೀಟ್ ಆಗಿ ಮಾತಾಡ್ತಾ ಇರೋದು ನಿಮಗಿರುವಂತಹ ಹೊಟ್ಟೆ ಬೊಜ್ಜು ಯಾವ ತರಹದ ಹೊಟ್ಟೆ ಬೊಜ್ಜು ಆಗಿದೆ. ಸೊ ಕಂಪ್ಲೀಟ್ ಆಗಿ 4 ತರದ ಹೊಟ್ಟೆ ಬೊಜ್ಜುಗಳು ಬರುತ್ತೆ. ಮೊದಲನೇದು ಬಂದು ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ, ಎರಡನೇದು ವಿಸರಲ್ ಫ್ಯಾಟ್, ಮೂರನೇದು ಹಾರ್ಮೋನಲ್ ಬೆಲ್ಲಿ ಫ್ಯಾಟ್, ನಾಲ್ಕನೇದು ಬ್ಲೋಟೆಡ್ ಬೆಲ್ಲಿ ಫ್ಯಾಟ್. ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ತುಂಬ ಬ್ರೀಫ್ ಆಗಿ ನಾನು ನಿಮಗೆ ಇವತ್ತಿನ ದಿನ ಹೇಳ್ಕೊಡ್ತೀನಿ. ಸಬ್ ಕ್ಯೂಟೇನಿಯಸ್ ಫ್ಯಾಟ್ ಅಂತ ಅಂದರೆ ನಿಮಗೆ ಈಗ ಕೈಯಲ್ಲಿ ಈ ಥರ ಮಾಡಿದಾಗ ಪಿಂಚ್ ಏನು ಮಾಡ್ತೀರಾ ತುಂಬ ಸಾಫ್ಟ್ ಆಗಿರುತ್ತೆ. ನಮ್ಮ ಸ್ಕಿನ್ನ ಕೆಳಗಡೆ ಏನು ಸ್ಟೋರ್ ಆಗುತ್ತೆ ನೋಡಿ, ಈಗ ನಮ್ಮದು ಮೇಲೇನು ಸ್ಕಿನ್ ಇದೆಯಲ್ಲ, ಸ್ಕಿನ್ನ ಕೆಳಗಡೆ ಸ್ಟೋರ್ ಆಗುವಂಥದ್ದು ಸಬ್ ಕ್ಯೂಟೇನಿಯಸ್ ಫ್ಯಾಟು. ಇದು ತುಂಬ ಡೇಂಜರಸ್ ಏನಿರೋದಿಲ್ಲ, ಬಟ್ ಎಸ್ ಕಂಪ್ಯಾರಿಟಿವ್ಲಿ ಇದು ತುಂಬ ಬೇಗ ಅಕ್ಯುಮುಲೇಷನ್ ಆಗುವಂಥದ್ದು. ಇನ್ನು ವಿಸರಲ್ ಫ್ಯಾಟ್ ಅಂತ ಬಂದರೆ ನಮ್ಮ ದೇಹದ ಒಳಗಡೆ ಅಂಗಾಂಗಗಳೇನಿರ್ತವೆ ನೋಡಿ ಅದ್ರ ಸುತ್ತ ಬರುವಂಥದ್ದು. ಮೋಸ್ಟ್ಲಿ ನಿಮಗೆ ನೋಡೋದಕ್ಕೆ ನೀವು ಸಣ್ಣನೇ ಕಾಣಬಹುದು, ಆದರೆ ಹೊಟ್ಟೆ ಮಾತ್ರ ಮುಂದೆ ಇರುತ್ತೆ, ಅಥವಾ ಹೊಟ್ಟೆನೂ ಮುಂದೆ ಇರೋದಿಲ್ಲ ಬಟ್ ಒಳಗಡೆ ವಿಸರಲ್ ಫ್ಯಾಟ್ ಜಾಸ್ತಿ ಇರುತ್ತೆ, ವಿಚ್ ಇಸ್ ವೆರಿ ಡೇಂಜರಸ್. ಯಾಕಂತಂದರೆ ಇದು ನಮ್ಮ ದೇಹದ ಅಂಗಾಂಗಗಳ ಮೇಲೆ ಶೇಖರಣೆ ಆಗುವಂಥದ್ದು. ಇನ್ನು ಹಾರ್ಮೋನಲ್ ಬೆಲ್ಲಿ ಫ್ಯಾಟ್ ಮೂರನೇದು, ನಿಮ್ಮ ದೇಹದಲ್ಲಿ ಏನಾದರೂ ಈಸ್ಟ್ರೋಜನ್ ಡಾಮಿನೆನ್ಸ್ ಅಲ್ಲಿ ರೇಸ್ ಆಗ್ತಾ ಇದೆ ಅಥವಾ ಕಾರ್ಟಿಸೋಲ್ ಹಾರ್ಮೋನ್ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಬಿಡುಗಡೆ ಆಗ್ತಾ ಇದೆ ಅಂದರೆ ನಿಮ್ಮ ಹೊಟ್ಟೆ ತುಂಬ ಬರೋ ಅಂಥ ಸಾಧ್ಯತೆ ಇದೆ. ಇನ್ನು ನಾಲ್ಕನೇದು ಬಂದು ಬ್ಲೋಟೆಡ್ ಬೆಲ್ಲಿ ಫ್ಯಾಟು. ಒಂದಿನ ಹೊಟ್ಟೆ ಇದ್ರೆ ಮತ್ತೊಂದು ದಿನ ಹೊಟ್ಟೆ ಇರೋದೇ ಇಲ್ಲ. ಸೊ ಊಟದ ಮೇಲೆ, ನಿಮ್ಮ ಜೀವನ ಶೈಲಿ ಮೇಲೆ ಹೊಟ್ಟೆ ಮುಂದೆ ಬರೋದು ಒಳಗಡೆ ಹೋಗೋದು ಈ ಥರದ್ದು ಇರುತ್ತೆ. ಸೊ ಈಗ ನೀವು ಡಿಸೈಡ್ ಮಾಡಿ ನಿಮ್ಮ ಫ್ಯಾಟ್ ಬಂದು ನಾರ್ಮಲ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇದೆಯಾ, ಅಥವಾ ವಿಸರಲ್ ಫ್ಯಾಟ್ ಇದೆಯಾ, ಅಥವಾ ಹಾರ್ಮೋನಲ್ ಬೆಲ್ಲಿ ಫ್ಯಾಟ್ ಇದೆಯಾ, ಅಥವಾ ಬ್ಲೋಟೆಡ್ ಬೆಲ್ಲಿ ಫ್ಯಾಟ್ ಇದೆಯಾ ಅಂತ. ಸಬ್ಕ್ಯೂಟೇನಿಯಸ್ ಫ್ಯಾಟಲ್ಲಿ ಏನಾಗುತ್ತೆ, ನೀವು ಓವರಾಲ್ ದಪ್ಪ ಇರ್ತೀರ. ನೀವು ಓವರಾಲ್ ದಪ್ಪ ಇದ್ದಾಗ ಏನಾಗುತ್ತೆ, ಹೊಟ್ಟೆನೂ ಕೂಡ ದಪ್ಪ ಆಗಿರುತ್ತೆ, ವಿಚ್ ಇಸ್ ಈಸಿ ಟು ರೆಡ್ಯೂಸ್, ತುಂಬ ಬೇಗ ಹೋಗುವಂಥದ್ದು. ವಿಸರಲ್ ಫ್ಯಾಟು ಸ್ವಲ್ಪ ಕಷ್ಟ ಹೋಗುವಂಥದ್ದು. ಹಾರ್ಮೋನಲ್ ಬೆಲಿ ಫ್ಯಾಟ್ ಬಂದು ನೀವು ಹಾರ್ಮೋನ್ಸ್ಗಳ ಮೇಲೆ ಎಲ್ಲಿವರೆಗೂ ಕೆಲಸ ಮಾಡೋದಿಲ್ವೋ ಅಲ್ಲಿವರೆಗೂ ಅದು ಒಂಚೂರು ಅಳ್ಳಾಡೋದಿಲ್ಲ. ಇನ್ನು ಬ್ಲೋಟೆಡ್ ಬೆಲಿ ಫ್ಯಾಟ್ ನಿಮ್ಮ ಆಹಾರ ಪದ್ಧತಿಯಲ್ಲಿ ಚೇಂಜಸ್ ಮಾಡಿದಾಗ ಕಡಿಮೆ ಆಗುವಂಥದ್ದು. ಬೆಲಿ ಫ್ಯಾಟ್ ಬರೋದಕ್ಕೆ ಮೇಜರ್ ಕಾರಣಗಳೇನು ಅಂತ ನೋಡೋಣ. ಯೂಶ್ವಲಿ ನಿಮ್ಮ ದೇಹದ ಒಂದು ಕ್ಯಾಲರಿ ರಿಕ್ವೈರ್ಮೆಂಟ್ಗಿಂತ ಜಾಸ್ತಿ ನೀವು ಸೇವನೆ ಮಾಡಿದಾಗ ಓವರಾಲ್ ಬಾಡಿ ಫ್ಯಾಟ್ ಬರುತ್ತೆ, ಅದರಲ್ಲಿ ನಿಮ್ಮ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಅಲ್ಲಿ ಬೆಲ್ಲಿ ಫ್ಯಾಟ್ ಬರುವಂಥ ಸಾಧ್ಯತೆ ಇರುತ್ತೆ. ಈಗ ಊಟದ ಸಮಸ್ಯೆ ಇಲ್ಲ, ನಿಮಗೆ ಊಟದ ಸಮಸ್ಯೆ ಇಲ್ಲ, ನೀವು ಕರೆಕ್ಟಾಗಿ ಊಟ ಮಾಡ್ತಾ ಇದ್ರೆ ಆದರೂ ಕೂಡ ಬೆಲ್ಲಿ ಫ್ಯಾಟ್ ಇದೆ ಅಂದರೆ ಅಲ್ಲಿ ವಿಸರಲ್ ಫ್ಯಾಟ್, ಹಾರ್ಮೋನಲ್ ಫ್ಯಾಟ್, ಬ್ಲೋಟೆಡ್ ಫ್ಯಾಟ್ ಅಂತ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಯೂಶ್ವಲಿ ನೀವು ತುಂಬ ಒತ್ತಡದಲ್ಲಿದ್ದಾಗ, ನಿಮ್ಮ ಜೀವನ ಶೈಲಿಯಲ್ಲಿ ತುಂಬ ಏರುಪೇರು ನಡೀತಾ ಇರುವಾಗ, ಎಕ್ಸಸೈಸ್ ಮಾಡದೇ ಇರುವಾಗ ನಿಮ್ಮ ದೇಹಕ್ಕೆ ಇನ್ನು ಉಳಿದ 3 ರೀತಿಯ ಏನು ಬೆಲ್ಲಿ ಫ್ಯಾಟ್ಗಳಿದಾವೆ ಅವು ಬಂದು ಶೇಖರಣೆ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಕಾಸಸ್ ಅಂತ ಬಂದಾಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳು ಕೂಡ ಒಂದು ಕಾರಣ ಆಗಿರುತ್ತೆ, ಮೆಡಿಸನ್ ಆಗಿರುತ್ತೆ, ನಿದ್ದೆ ಸರಿಯಾಗಿ ಮಾಡದೇ ಇರೋದು, ಎಕ್ಸಸೈಸ್ ಮಾಡದೇ ಇರುವಂಥದ್ದು, ಅತಿಯಾದ ಆಹಾರದ ಸೇವನೆ ಅಥವಾ ಅತಿಯಾದ ಜಂಕ್ ಬಳಕೆ, ಮತ್ತೆ ಸಕ್ಕರೆ ಸೇವನೆ ಅತಿರೇಕವಾದಾಗಲೂ ಕೂಡ ಈ ಬೆಲ್ಲಿ ಫ್ಯಾಟ್ಗಳಲ್ಲಿ ಯಾವುದಾದ್ರೂ ಒಂದು ಬೆಲ್ಲಿ ಫ್ಯಾಟ್ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಈಗ 4 ತರದ ಬೆಲ್ಲಿ ಫ್ಯಾಟ್ಗಳಲ್ಲಿ ನಿಮ್ಮ ಬೆಲ್ಲಿ ಫ್ಯಾಟ್ ಯಾವ ತರಹದ್ದು ಅಂತ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಈಗ ಸೊಲ್ಯೂಷನ್ ಏನು ಅಂತ ನೋಡೋಣ. ಈಗ ಫಸ್ಟ್ ಬರೋದು ಸಬ್ಕ್ಯೂಟೇನಿಯಸ್ ಫ್ಯಾಟ್. ನಾನು ಆಗಲೇ ಹೇಳಿದಾಗ ಇದು ಸಾಫ್ಟ್ ಆಗಿರುತ್ತೆ, ಹಾಗೆಯೇ ಸ್ಕಿನ್ ಲೇಯರ್ ಕೆಳಗಡೆ ಸ್ಟೋರ್ ಆಗಿರೋದ್ರಿಂದ ನಿಮ್ಮ ಕ್ಯಾಲರಿ ಇಂಟೇಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬಂದಿರುವಂಥದ್ದು. ಸೊ ನೀವೇನು ಮಾಡಬೇಕು, ಕ್ಯಾಲರಿ ಡೆಫಿಸಿಟಲ್ಲಿ ಬರಬೇಕು. ಮೊದಲೇದಾಗಿ ಅಂದರೆ ಆಹಾರದ ಸೇವನೆಯಲ್ಲಿ ನಿಮ್ಮ ದೇಹಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಆಹಾರ ಸೇವನೆ ಮಾಡಬೇಕು. ಜೊತೆಗೆ ವಾರದಲ್ಲಿ 3 ದಿನ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದ್ರಿಂದ ತುಂಬ ಸುಲಭವಾಗಿ ಇದು ಕಡಿಮೆ ಆಗುತ್ತದೆ. ಇದಕ್ಕೆ ಸಪ್ರೇಟ್ ಆಗಿ ನೀವು ಯಾವುದೇ ಎಫರ್ಟ್ಸನ್ನು ಹಾಕುವಂಥ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ಇದು ಈಸಿಯಾಗಿ ಬರುವಂಥದ್ದು, ಈಸಿಯಾಗಿ ಹೋಗುವಂಥದ್ದು. ಎರಡನೇದು ಬಂದು ವಿಸರಲ್ ಫ್ಯಾಟ್, ವಿಚ್ ಇಸ್
ಕ್ವೈಟ್ ಡೇಂಜರಸ್ ಕಂಪೇರ್ ಟು ಸಬ್ಕ್ಯೂಟೇನಿಯಸ್ ಫ್ಯಾಟ್. ಯಾಕಂದರೆ ಇದು ಆರ್ಗನ್ಸ್ಗಳ ಸುತ್ತಮುತ್ತ ಬಂದಿರುವಂಥದ್ದು. ಇಲ್ಲಿ ಬರೀ ಕ್ಯಾಲರಿ ಡೆಫಿಸಿಟ್ ಅಷ್ಟೇ ವರ್ಕ್ ಆಗುತ್ತಾ? ಇಲ್ಲ, ಇಲ್ಲಿ ಕ್ಯಾಲರಿ ಡೆಫಿಸಿಟ್ ಜೊತೆಗೆ ಇನ್ಫ್ಲಮೇಷನ್ ಡೆವಲಪ್ ಆಗಿರುತ್ತೆ ದೇಹದಲ್ಲಿ. ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಆ್ಯಂಟಿ ಇನ್ಫ್ಲಮೇಟರಿ ಡಯಟನ್ನು ಫಾಲೋ ಮಾಡಬೇಕು. ಹೆಚ್ಚಾಗಿ ಇನ್ಫ್ಲಮೇಷನನ್ನು ರೆಡ್ಯೂಸ್ ಮಾಡುವಂಥ ಆಹಾರಗಳನ್ನು ನಿಮ್ಮ ಒಂದು ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಷನ್ ಬೇಸ್ ಆಗಿರುವಂತಹ ಡಯಟ್ ಪ್ಲಾನ್ ಆಗಿರುತ್ತೆ. ಇನ್ನು ಇದ್ರ ಜೊತೆಗೆ ವರ್ಕೌಟ್ ಅಂತ ಬಂದಾಗ ವಿಸರಲ್ ಫ್ಯಾಟ್ ಕಡಿಮೆ ಆಗಬೇಕು ಅಂತ ಅಂದರೆ ಬರೀ ಸ್ಟ್ರೆಂತ್ ಟ್ರೈನಿಂಗ್ ಅಷ್ಟೇ ವರ್ಕ್ ಆಗೋದಿಲ್ಲ. ಸ್ಟ್ರೆಂತ್ ಟ್ರೈನಿಂಗ್ ಜೊತೆಗೆ ವಾರದಲ್ಲಿ 2 ದಿನನಾದರೂ ಕನಿಷ್ಠ HIIT ವರ್ಕೌಟ್ಸನ್ನು ಇನ್ಕ್ಲೂಡ್ ಮಾಡಿಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಆರ್ಗನ್ಸ್ಗಳ ಸುತ್ತಮುತ್ತ ಫ್ಯಾಟ್ ಬಂದಿರೋದು ತುಂಬ ಬೇಗ ಕಡಿಮೆ ಆಗೋದಿಲ್ಲ. ಸೊ ಇಟ್ ವಿಲ್ ಟೇಕ್ ಸ್ವಲ್ಪ ಟೈಮ್ ಆ್ಯಂಡ್ ಎಫರ್ಟ್ಸ್. ಓಕೆ, ಇನ್ನು ಮೂರನೇದು ಬಂದು ಹಾರ್ಮೋನಲ್ ಬೆಲಿ. ಸೊ ಇದು ಯಾವುದೇ ರೀತಿ ಆಹಾರಕ್ಕೆ ಸಂಬಂಧಪಟ್ಟಿರೋದಿಲ್ಲ. ನಿಮ್ಮ ಆಹಾರದ ಇಂಟೇಕ್ ತುಂಬ ಚೆನ್ನಾಗಿದ್ರೂ ಕೂಡ ಬೆಲ್ಲಿ ಫ್ಯಾಟ್ ಇದೆ ಅಂದರೆ ದ್ಯಾಟ್ ಮೇ ಬಿ ಬಿಕಾಸ್ ಆಫ್ ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ನಾನು ಆಗಲೇ ಹೇಳಿದಾಗೆ ಈಸ್ಟ್ರೋಜನ್ ಆ್ಯಂಡ್ ಕಾರ್ಟಿಸಾಲ್ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಇಲ್ಲಿ ಡಯಟ್ ಥೆರಪಿ ಎಷ್ಟು ಇಂಪಾರ್ಟೆಂಟೋ ಅದ್ರ ಜೊತೆ ಮೆಂಟಲ್ ಹೆಲ್ತ್ ಮೇಲೆ ಫೋಕಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಇಲ್ಲಿ ಫಿಸಿಕಲ್ ಆಕ್ಟಿವಿಟಿ ಅಂತ ಬಂದಾಗ ಯೋಗಾಭ್ಯಾಸವನ್ನು ರೆಕಮೆಂಡನ್ನು ನಾನು ಮಾಡ್ತಾ ಇರ್ತೀನಿ. ಸೊ ನೀವೇನು ಮಾಡಬೇಕು, ವಾರದಲ್ಲಿ 3 ದಿನ ಸ್ಟ್ರೆಂತ್ ಟ್ರೈನಿಂಗ್ ಜೊತೆಗೆ ವಾರ ಕೇವಲ ಅರ್ಧ ಗಂಟೆನಾದರೂ ಮೆಡಿಟೇಷನ್ ಅಥವಾ ಯೋಗಾಭ್ಯಾಸದ ಕಡೆ ನೀವು ಗಮನ ಕೊಟ್ಟಾಗ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿದಾಗ ನಿಮ್ಮ ಹಾರ್ಮೋನ್ಸ್ ಕಂಟ್ರೋಲಿಗೆ ಬರುತ್ತೆ. ಡಯಟ್ ಥೆರಪಿಯಿಂದ ನಾವೇನು ಮಾಡ್ಬೋದು, ಹಾರ್ಮೋನ್ ಡಾಮಿನೆನ್ಸ್ ಯಾವುದಾಗಿರುತ್ತೆ ಅದನ್ನು ರೆಡ್ಯೂಸ್ ಮಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು 4ನೇದು ಬಂದು ಬ್ಲೋಟೆಡ್ ಫ್ಯಾಟ್, ಅಂದರೆ ಬರುತ್ತೆ ಹೋಗುತ್ತೆ ಈ ಥರದ್ದು. ಸೊ ಇಲ್ಲಿ ಹೆಚ್ಚಾಗಿ ನಿಮ್ಮ ಗಟ್ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ನಾವೇನು ಮಾಡಬೇಕು, ಗಟ್ ಹೀಲಿಂಗ್ ಇರುವಂಥ ಆಹಾರಗಳು ಪ್ರೋಬಯೋಟಿಕ್ ಪ್ರೀಬಯೋಟಿಕನ್ನು ಡಯಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಆವಾಗ ತುಂಬ ಸಲೀಸಾಗಿ ನಿಮ್ಮ ಬ್ಲೋಟೆಡ್ ಫ್ಯಾಟ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಇದಕ್ಕೆ ನಾರ್ಮಲಿ ನೀವು 30 to 40 ಮಿನಿಟ್ಸ್ ಫಿಸಿಕಲ್ ಆಕ್ಟಿವಿಟಿಲಿದ್ದರೆ ಸಾಕಾಗುತ್ತೆ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಬೆಲ್ಲಿ ಫ್ಯಾಟ್ ಅನ್ನೋದು ಒಂದು ಸೈನ್ಸ್. ಸುಮ್ಮನೆ ತಿಳಿದ ಹಾಗೆ ಯಾವುದೇ ಒಂದು ಆಹಾರ ಪದ್ಧತಿನ ಫಾಲೋ ಮಾಡೋ ಅಂಥದ್ದು, ಯಾವುದೋ ಒಂದು ಈ ರೀತಿ ಎಕ್ಸಸೈಸ್ ಮಾಡೋ ಅಂಥದ್ದು ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಬೆಲ್ಲಿ ಫ್ಯಾಟ್ ಯಾವುದು ಅಂತ ಗೊತ್ತಿಲ್ಲದೆ ನೀವು ಹಾಕುವಂಥ ಎಲ್ಲ ಎಫರ್ಟ್ಸ್ಗಳು ಅದನ್ನು ಟ್ರಿಗರ್ ಮಾಡುತ್ತೆ ಹೊರತು ಕಡಿಮೆ ಮಾಡೋದಿಲ್ಲ. ಇನ್ನು ನೀವೇನಾದರೂ ನೈಸರ್ಗಿಕವಾಗಿ ತೂಕ ಕಡಿಮೆ ಮಾಡ್ಕೋಬೇಕು, ಹಾಗೆಯೇ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು ಅಂದರೆ ನಾನು ಮತ್ತು ನನ್ನ ಸೆಂಟರ್ ಯಾವಾಗಲೂ ಓಪನ್ ಇರ್ತೀವಿ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಎನಿ ಟೈಮ್. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು, ಹೊಸ ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಾ ಅಂದರೆ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡೋದನ್ನು ಮರಿಬೇಡಿ. ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿದರೆ ಇದೇ ರೀತಿಯ ಇನ್ನೂ ಒಳ್ಳೆ ಮಾಹಿತಿಗಳನ್ನ ನಾನು ನಿಮ್ಮ ಮುಂದೆ ತಂದಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.